ಗರ್ಜಿಸುವಂತ ಹುಲಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಗರ್ಜಿಸುವವರಿಗೆ ಸಿಡಿ ತೋರಿಸುವಂತ ಕೆಲಸ ಆಗ್ತಿದೆ. ಯಾರು ಪಕ್ಷದಲ್ಲಿ ಗರ್ಜಿಸ್ತಾರೋ ಅವರು ಟಾರ್ಗೆಟ್ ಆಗ್ತಾರೆ. ಗರ್ಜಿಸುವಂತ ಹುಲಿಗಳು, ನೇರ ನುಡಿಯವರು, ಅವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಿದೆ. ಅವರಿಗೆ ಸಿಡಿ ತೋರಿಸುವಂತ ಕೆಲಸ ಆಗ್ತಿದೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ದೂರು ಕೊಡುವಂಥದ್ದು ಏನಿದೆ, ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅಂತ ಪೊಲೀಸರೇ ಪತ್ತೆ ಹಚ್ಚಬೇಕು. ರಾಜಣ್ಣ ದೂರು ಕೊಡ್ತಾರೆ, ಇನ್ನೂ ಕೂಡ ಸಮಯ ಇದೆ. ತನಿಖೆಯಾದ ಮೇಲೆ ನಿರ್ದಿಷ್ಟವಾಗಿ ಹೇಳಬಹುದು. ಹನಿ ಟ್ರ್ಯಾಪ್ ಹೈಡ್ರಾಮಾ ಬಗ್ಗೆ ಸತೀಶ್ ವಾಗ್ದಾಳಿ ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ಹೈಡ್ರಾಮಾ ಬಗ್ಗೆ ಸತೀಶ್ ಜಾರಕಿಹೊಳಿ ಓಪನ್ ಟಾಕ್. ಯಾರು ಗರ್ಜಿಸ್ತಾರಲ್ವಾ, ಯಾರು ಧ್ವನಿ ಎತ್ತಾರೆ, ಮುಲಾಜಿಲ್ಲದೆ ಮಾತನಾಡ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಲಾಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾರೆ. ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡಂಥದ್ದು ಏನು ಅವ್ರು ತಗೋಬೇಕಲ್ಲ, ಏನು ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರು ಇಲ್ಲ ಅದನ್ನ ಯಾವ ಪೊಲೀಸರ ಹತ್ರ ಪತ್ತೆ ಹಚ್ಚಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ. ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋದು. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾರೆ. ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡಂಥದ್ದು ಏನು ಅವ್ರು ತಗೋಬೇಕಲ್ಲ, ಏನು ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರು ಇಲ್ಲ ಅದನ್ನ ಯಾವ ಪೊಲೀಸರ ಹತ್ರ ಪತ್ತೆ ಹಚ್ಚಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ. ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು. ಒಂದು ಸಲ ಹಾಯ್ ಅಂದ್ರೆ ಅಟ್ಯಾಕ್ ಆಗಿತ್ತು, ಎರಡನೇ ಸಲಕ್ಕೆ ಆಗುತ್ತಾ ಅಂತ ಸತೀಶ್ ಪ್ರಶ್ನೆ ಮಾಡಿದ್ದಾರೆ. ವಿಲ್ ಪವರ್, ಅನುಭವ, ಬದ್ಧತೆ ಮೇಲೆ ನಿರ್ಧಾರ. ಒಂದ್ಸಲ ಹಾಯ್ ಅಂದ್ರೆ ಅಟ್ಯಾಕ್ ಆಗಿತ್ತು, ಎರಡನೇ ಸಲಕ್ಕೆ ಆಗುತ್ತಾ ಅಂತ ಸತೀಶ್ ಪ್ರಶ್ನೆ ಮಾಡಿದ್ದಾರೆ. ವಿಲ್ ಪವರ್, ಅನುಭವ, ಬದ್ಧತೆ ಮೇಲೆ ನಿರ್ಧಾರ ಆಗುತ್ತೆ. ಸ್ವಲ್ಪ ವೀಕ್ನೆಸ್ ಇದ್ರೆ ಒಂದೇ ಸಲಕ್ಕೆ ರಿಂಗ್ ಆಗುತ್ತೆ. ಹೆದರಿಕೆ ಇದ್ರೆ 10 ಸಲ ಹಾಯ್ ಅಂದ್ರೂ ಕೂಡ ಹಲೋ ಅನ್ನಲ್ಲ. ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಗೊತ್ತಾಗಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗ್ತಿದೆ, 2 ಸಲ ಆಗ್ತಿದ್ದೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ. ಅದು ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು, ಅದು ಒಂದೇ ಸಲಕ್ಕೇನೆ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಅವನು ಏನು ಮೊದಲೇ ಹಿಂಗೆ ಆಗ್ತಿತ್ತು ಅಂತ ಅವನ ಹೆದರಿಕೆ ಇತ್ತಂದ್ರೆ ಅವನು 10 ಸಲ ಹಾಯ್ ಅಂದರೂ ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದೇ ಹಾಯ್ ಅಂತ ಏನು ಮಾಡ್ತಾರೆ. ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಹಾಯ್ ಏನಂತೀವಿ, ನಮಸ್ಕಾರ ಅಂತೀವಿ. ಹಂಗೆ ಇನ್ನು ಸೂತ್ರಧಾರಿ ಯಾರು ಅನ್ನೋದು ಹೊರಬರಬೇಕು. ಬೆಳಗಾವಿಯಲ್ಲಿ PWD ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಇದರ ಹಿಂದಿರುವಂತ ಸೂತ್ರಧಾರಿ, ಆ ಹೆಸರು ಹೊರಗೆ ಬರಬೇಕು, ಆತ ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ವಕೀಲರು, ತಜ್ಞರ ಜೊತೆಗೆ ಚರ್ಚೆ ಮಾಡಿ ರಾಜಣ್ಣ ದೂರು ಕೊಡಬೇಕು. ನನ್ನ ಜೊತೆಗೆ ಅಲ್ಲ, ವಕೀಲರು, ತಜ್ಞರ ಜೊತೆ ಅವ್ರು ಚರ್ಚೆ ಮಾಡಬೇಕು. ಯಾರು ಅಪ್ರೋಚ್ ಮಾಡಿದ್ದು, ಕಳಿಸ್ತಂತ ವ್ಯಕ್ತಿಗಳು ಯಾರು ಅವ್ರ ಹಿಂದಿರೋದು, ರಾಜಣ್ಣ ಅವ್ರನ್ನ ಟ್ರ್ಯಾಪ್ ಮಾಡೋಕ್ಕೆ ಬಂದಂಥವ್ರು ಇದಾರಲ್ಲ, ಅವ್ರ ಹಿಂದೆ ಇರುವಂಥವ್ರು ಯಾರು, CDK, CBI ಯಾಕೆ ನಮ್ಮವರೇ ತನಿಖೆ ಮಾಡ್ತಾರೆ. ಯಾವ ತನಿಖೆ ಆಗಬೇಕೆಂದು CM ತೀರ್ಮಾನ ಮಾಡ್ತಾರೆ. ಆದಷ್ಟು ಬೇಗ ಇದರ ಹಿಂದಿನ ಸೂತ್ರಧಾರಿ ಯಾರು ಅನ್ನೋದು ಗೊತ್ತಾಗಬೇಕು. ರಾಜಕೀಯ, ಬಿಸ್ನೆಸ್, ಬ್ಲ್ಯಾಕ್ ಮೇಲ್ ಉದ್ದೇಶ ಇದೆ. ತನಿಖೆ ಆಗೋವರೆಗೆ ಕಾಯಬೇಕು ಅಷ್ಟೇ ಎಂದ ಸತೀಶ್. ಅದರಲ್ಲಿ ಪಾಲಿಟಿಕ್ಸ್ ಇದೆ, ಬಿಸ್ನೆಸ್ ಇದೆ, ಎಲ್ಲ ಕಾರಣದಿಂದ ಈ ಟ್ರ್ಯಾಪ್ಗಳಾಗ್ತಿರೋದು. ನಮ್ಮ ಬಗ್ಗೆ ಚರ್ಚೆ ಎಕ್ಸ್ಪರ್ಟ್ ಮಾಡಬೇಕು, ಯಾರೋ ವಕೀಲ ಜೋಡಿ ಮಾಡಬೇಕು. ಅವ್ರಿಗೆ ಸಲಹೆ ಮಾಡಿದ್ರೆ ನಾವೇ ದೂರು ಕೊಡೋಕೆ ಹೇಳಿದ್ವಿ ಫಸ್ಟಿಗೆ. ಅದು ಚರ್ಚೆ ಮಾಡಿ ಕೊಡು ಅಂತ ಹೇಳಿದ್ರು. ನಾವೇಳ ಫಸ್ಟ್ ಹೇಳಿದಾಗ ನಾನಿರಲ್ಲ, ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದು. ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡುವಂಥದ್ದು ಏನಿಲ್ಲ, ಬಹಿರಂಗ ಓಪನ್ ಇದೆ.
ಯತ್ನಾಳವ್ರು ಚೀಟಿ ಕೊಟ್ಟರು ಮಾತಾಡ್ತಾರ? ಯತ್ನಾಳವ್ರು ಚೀಟಿ ಕೊಟ್ಟರೆ ಮಾತಾಡೋರು. ನಮ್ಮ ಪೊಲೀಸ್ ಇರೋದಾರಲ್ಲ, ನಮ್ಮವ್ರು ಮಾಡ್ತಾರೆ. ಅಂತಿಮವಾಗಿ CM ಅವರು ಹೋಮ್ ಮಿನಿಸ್ಟರ್ ಡಿಸಿಷನ್ ತೊಗೊಳ್ತಾರೆ. ಈಗಾಗಲೇ ಇನ್ಕಲೇ ಕೆಲವು ಅರೆಸ್ಟ್ ಆಗಿದ್ದಾರೆ, ಅದು ಪಾಲಿಟಿಕಲಿ ಕನೆಕ್ಟೆಡ್ ಇಲ್ಲ. ನಮ್ಮ MLAಗಳನ್ನ ಟ್ರ್ಯಾಪ್ ಮಾಡಿದ್ರಲ್ಲ, MLA ಮಾಡಿದ್ರು, ಮಂತ್ರಿಗಳು ಮಾಡಿದ್ರು, ಅದು ಪಾಲಿಟಿಕಲಿ ಕನೆಕ್ಟೆಡ್ ಇರಲಿಲ್ಲ. ಕೆಲವು ಕಡೆ ಇದೆ, ಹೀಗೆ ಅದಕ್ಕೊಂದು ಸಲ ಬಿಸ್ನೆಸ್ ಸಂಬಂಧ ಇದೆ, ಕೆಲವು ಬ್ಲ್ಯಾಕ್ ಮೇಲ್ ಸಂಬಂಧ ಮಾಡ್ತಾರೆ, ಕೆಲವು ಪಾಲಿಟಿಕಲಿ ಮಾಡ್ತಾರೆ, ಎಲ್ಲ ರೀತಿ ಇದೆ. ಈ ಥರ ಹಿಂಗಿದೆ ಅಂತ ಹೇಳೋಕ್ಕಾಗಲ್ಲ ನೇರವಾಗಿ. ಕಾಯಿನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮವರು